ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಗಲಿಕೆಯ ಶೋಕಾಚರಣೆಯಲ್ಲಿದೆ. ಮನಮೋಹನ್ ಸಿಂಗ್ ಅವರದು ನಾನಾ ಕಾರಣಗಳಿಗಾಗಿ ನಾವು ನೆನಪಿಟ್ಕೋಬೇಕಾದ ವ್ಯಕ್ತಿತ್ವ. ಜವಾಹರ್ಲಾಲ್ ನೆಹರು ಅವರ ನಂತರ ಸಾಕಷ್ಟು ಪ್ರಧಾನಿಗಳು ಭಾರತವನ್ನು ಆಳಿದ್ದಾರೆ. ಆದರೆ ಅದರಲ್ಲಿ ನೆನಪುಳಿಯುವವರು ಕೆಲವರು, ನಾವು ಬಲವಂತವಾಗಿ ನೆನಪು ಮಾಡ್ಕೋಬೇಕಾಗಿರೋರು ಕೆಲವರು. ನೆನಪುಳಿಯೋ ಪ್ರಧಾನಿಗಳ ಪೈಕಿ ಮನಮೋಹನ್ ಸಿಂಗ್ ಕೂಡ ಒಬ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಸಂತನ ಹಾಗೆ ಬದುಕಿದ್ರು. ಬಹುಶಃ ಆ ಅಪಾಯಕಾರಿಯಲ್ಲದ, ಅಗ್ರೆಸಿವ್ ಅನಿಸಿಕೊಳ್ಳದ, ಮಹತ್ವಾಕಾಂಕ್ಷೆಗಳೇ ಇಲ್ಲದ ಸರಳ ಬದುಕಿತ್ತಲ್ಲ, ಅದೇ ಅವರನ್ನು ಈ ದೇಶದ ಪ್ರಧಾನಿಯಾಗುವವರೆಗೆ ಕರ್ಕೊಂಡು ಬಂತೋ ಏನೋ. ಲ್ಯಾಟ್ರಲ್ ಎಂಟ್ರಿಯ ಮೂಲಕ ಭಾರತದ ಆಡಳಿತ ಸೇವೆಗೆ ಕಾಲಿಟ್ಟ ಮನಮೋಹನ್ ಸಿಂಗ್ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸ್ತಾ ಹೋದ್ರು. ಆದರೆ ಎಲ್ಲೂ ಯಾವ ಕೊಳಕನ್ನು ಮೈಗಂಟಿಕೊಳ್ಳೋದಕ್ಕೆ ಬಿಡಲಿಲ್ಲ. ಸಾಕಷ್ಟು ರಾಜಕೀಯ ಒತ್ತಡಗಳನ್ನು ಅನುಭವಿಸಿದ್ರು, ಅವಮಾನಗಳಿಗೆ ಗುರಿಯಾದರು. ಆದರೂ ಯಾವುದನ್ನು ಹೊರಹಾಕೋದಿಕ್ಕೆ ಹೋಗಲಿಲ್ಲ. ತಮಗೆ ತೊಂದರೆ ಕೊಟ್ಟವರನ್ನು ಕೂಡ ನಿಂದಿಸಿ ಮಾತನಾಡಲಿಲ್ಲ. ತಮ್ಮ ಮೇಲೆ ದಾಳಿ ಮಾಡಿದವರ ಮೇಲೆ ಪ್ರತಿದಾಳಿ ಮಾಡೋದಿಕ್ಕೂ ಹೋಗಲಿಲ್ಲ. ಮನಮೋಹನ್ ಸಿಂಗ್ ಅವರನ್ನ ಆರ್ಥಿಕ ಸುಧಾರಣೆಗಳ ಕಾರಣಕ್ಕೆ, ನರೇಗಾ ಯೋಜನೆಯ ಕಾರಣಕ್ಕೆ, ಮಾಹಿತಿ ಹಕ್ಕಿನ ಕಾರಣಕ್ಕೆ, ಆಹಾರ ಭದ್ರತೆಯ ಕಾರಣಕ್ಕೆ, ಉಚಿತ ಶಿಕ್ಷಣದ ಕಾರಣಕ್ಕೆ, ಹೀಗೆ ನಾನಾ ಕಾರಣಗಳಿಂದ ನಾವು ಹೇಗೆ ನೆನಪಿಟ್ಕೋತೀವೋ ಹಾಗೆ 2G ಹಗರಣ, ಕಾಮನ್ವೆಲ್ತ್, ಕಲ್ಲಿದ್ದಲು ಹಗರಣ, ಹೀಗೆ ಎ ಇಂದ ಝೆಡ್ ವರೆಗಿನ ಹಗರಣಗಳನ್ನು ಅಸಹಾಯಕರಾಗಿ ನೋಡ್ತಾ ಅವರು ಅನುಭವಿಸಿದ ನೋವಿನ ಕಾರಣಕ್ಕೆ ಕೂಡ ನಾವು ಅವರನ್ನು ನೆನಪಿಟ್ಕೋಬೇಕಾಗತ್ತೆ. ಹಾಗೆ ಭಾರತದ ಮೇಲೆ, ಅದರಲ್ಲೂ ಮುಂಬೈ ಮೇಲೆ ನಡೆದ ದಾಳಿಯ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ನಡ್ಕೊಂಡ ರೀತಿಯ ಕಾರಣಕ್ಕೆ ಕೂಡ ಅವರು ನಮಗೆ ನೆನಪಲ್ಲಿ ಉಳಿದು ಬಿಡ್ತಾರೆ. ಗೆಳೆಯರೆ, ಅದೇನು ಕಾಕತಾಳಿಯನೋ ಗೊತ್ತಿಲ್ಲ. ಮನಮೋಹನ್ ಸಿಂಗ್ ಅವರು ಈ ಲೋಕ ಬಿಟ್ಟು ಬೆನ್ನಲ್ಲೇ ಮುಂಬೈ ದಾಳಿಯ ರೂವಾರಿಗಳ ಪೈಕಿ ಒಬ್ಬನಾದ ಅಬ್ದುಲ್ ರೆಹಮಾನ್ ಮಕ್ಕಿ ಕೂಡ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾನೆ. ಹಾಗೆ ಮತ್ತೊಬ್ಬ ಉಗ್ರ ಮೌಲಾನಾ ಮಸೂದ್ಗೆ ಹೃದಯಾಘಾತ ಆಗಿದೆ ಅನ್ನೋ ಸುದ್ದಿ ಕೂಡ ಪಾಕಿಸ್ತಾನದಿಂದ ಬರ್ತಾ ಇದೆ. ಅದರ ನಡುವೆ ಮುಂಬೈ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಮನಮೋಹನ್ ಸಿಂಗ್ ಪಾಕಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆಯೊಂದನ್ನು ನಡೆಸುವ ಉದ್ದೇಶವನ್ನು ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಈ ವಿಷಯವನ್ನು ಬಹಿರಂಗಪಡಿಸಿರುವುದು ಬ್ರಿಟನ್ನ ಅವತ್ತಿನ ಪ್ರಧಾನಿ ಡೇವಿಡ್ ಕ್ಯಾಮರೂನ್. ಹಾಗಾದ್ರೆ ಮನಮೋಹನ್ ಸಿಂಗ್ ಯಾವಾಗ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಯೋಚನೆ ಮಾಡಿದ್ರು, ಅದನ್ನು ಅವರು ಯಾಕೆ ಮಾಡಲಿಲ್ಲ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಅನ್ನೋ ದೇಶ ಹುಟ್ಟಿದ ದಿನದಿಂದ ಕೂಡ ಅದು ಭಾರತದ ಮೇಲೆ ವಿಷ ಕಾರ್ತಲೇ ಬರ್ತಾ ಇದೆ. ಮತ್ತು ಭಾರತದ ಪ್ರತಿಯೊಬ್ಬ ಪ್ರಧಾನಿ ಕೂಡ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾರೆ. ನೆಹರು ಇಂದ ಮೋದಿಯವರೆಗೆ ಈ ಪ್ರಯತ್ನವನ್ನ ಯಾವ ಪ್ರಧಾನಿನೂ ಕೈಬಿಟ್ಟಿಲ್ಲ. ಏನೋ ಈಗ ಭಯೋತ್ಪಾದನೆ ಹಾಗೂ ಮಾತುಕತೆಗಳು ಒಟ್ಟೊಟ್ಟಿಗೆ ನಡೆಯೋದಿಲ್ಲ ಅಂತ ಈಗಿನ ಪ್ರಧಾನಿ ಹೇಳ್ತಾ ಇದ್ದಾರೆ. ಆದರೆ ಅವರು ಕೂಡ ಪಾಕಿಸ್ತಾನದ ಕಡೆಗೊಮ್ಮೆ ಸ್ನೇಹ ಹಸ್ತವನ್ನ ಚಾಚೋದಿಕ್ಕೆ ಅಚಾನಕ್ಕಾಗಿ ಪಾಕ್ಗೆ ಭೇಟಿ ಕೊಟ್ಟು ಬಂದವರೇ. ಇರಲಿ, ಈ ಪಾಕಿಸ್ತಾನದ ಉಪಟಳ ಅನ್ನೋದು ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ವಿಪರೀತ ಅನ್ನೋಷ್ಟು ಹೆಚ್ಚಾಯಿತು. ಒಂದೇ ಸಮಕ್ಕೆ ಭಾರತದ ಮೇಲೆ ಭಯೋತ್ಪಾದಕರ ದಾಳಿಗಳು ಶುರುವಾದವು. 2008 ನವೆಂಬರ್ 26ನೇ ತಾರೀಕು ಭಾರತದ ವಾಣಿಜ್ಯ ರಾಜಧಾನಿಗೆ ಸಮುದ್ರ ಮಾರ್ಗದ ಮೂಲಕ ಪಾಕಿಸ್ತಾನಿ ಉಗ್ರರು ಬಂದರು. ಅಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ರು. ಆಸ್ಪತ್ರೆ, ಹೋಟೆಲ್, ರೈಲ್ವೆ ಸ್ಟೇಷನ್, ನಾರಿಮನ್ ಹೌಸ್, ಹೀಗೆ ನಾನಾ ಕಡೆಗಳಲ್ಲಿ ಉಗ್ರರು ಮಾರಣ ಹೋಮವನ್ನೇ ನಡೆಸಿದ್ರು. ಆ ದಾಳಿಯಲ್ಲಿ 9 ಮಂದಿ ಉಗ್ರರು ಸೇರಿದಂತೆ ಸುಮಾರು 175 ಮಂದಿ ಸಾವಿಗೀಡಾದರೆ 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅದು ಭಾರತ ಬೆಚ್ಚಿ ಬಿದ್ದಿದ್ದ ಘಟನೆ. ಹೀಗೆ ಮುಂಬೈ ಮೇಲೆ ಪಾಕ್ ಮೂಲದ ಭಯೋತ್ಪಾದಕರು ದಾಳಿ ನಡೆಸಿದಾಗ ಭಾರತ ಅದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಭಾರತ ಪಾಕಿಸ್ತಾನದ ವಿರುದ್ಧ ಒಂದು ಸೇನಾ ಕಾರ್ಯಾಚರಣೆಗೆ ಮುಂದಾಗಬಹುದು ಅನ್ನೋ ನಿರೀಕ್ಷೆಗಳಿದ್ವು. ಇಡೀ ವಿಶ್ವ ಕುತೂಹಲದಿಂದ ಭಾರತದ ಕಡೆಗೆ ನೋಡ್ತಾ ಇತ್ತು. ಆದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯಾವ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಹೋಗಲಿಲ್ಲ. ಭಾರತ ಪಾಕಿಸ್ತಾನಕ್ಕೆ ಮುಂಬೈ ದಾಳಿಯ ಬಗ್ಗೆ ಒಂದು ಡೋಸರ್ ಅನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತು. ಇಲ್ಲೊಬ್ಬ ಬಂಧಿತನಾಗಿದ್ನಲ್ಲ ಉಗ್ರ, ಅವನು ಪಾಕಿಸ್ತಾನಿ ಅನ್ನೋದು ಗೊತ್ತಾದ ಮೇಲೆ ಕೂಡ ಪಾಕಿಸ್ತಾನ ಈ ದಾಳಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಬಂತು. ಭಾರತ ಕೇಳಿದ ಯಾವ ಆರೋಪಿಯನ್ನು ಅವರು ಹಸ್ತಾಂತರ ಮಾಡೋದಕ್ಕೆ ಹೋಗಲಿಲ್ಲ. ಇದಾದ 2 ವರ್ಷಗಳ ನಂತರ ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಪಟ್ಟರು. ಅವರೇ ಪಾಕಿಸ್ತಾನಕ್ಕೊಂದು ಪತ್ರ ಬರೆದ್ರು. ಮೊಹಾಲಿಯಲ್ಲಿ ನಡೀತಾ ಇದ್ದ ಭಾರತ ಪಾಕ್ ಕ್ರಿಕೆಟ್ ಮ್ಯಾಚ್ಗೆ ಪಾಕಿಸ್ತಾನದ ಅವತ್ತಿನ ಪ್ರಧಾನಿ ಯೂಸುಫ್ ರಾಜಾ ಗಿಲಾನಿಯನ್ನ ಆಹ್ವಾನಿಸಿದ್ರು. ಇಬ್ಬರೂ ಕೂತು ಕ್ರಿಕೆಟ್ ಮ್ಯಾಚ್ ನೋಡಿದ್ರು. ಸಂಬಂಧ ಸುಧಾರಣೆಗಳ ಬಗ್ಗೆ ಮತ್ತೆ ಮಾತಾಡಿದ್ರು. ಮುಂಬೈ ದಾಳಿಯ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ಅಷ್ಟೇ, ಅಲ್ಲಿಗೆ ಅದು ಮುಗಿದು ಹೋಯಿತು. ಇದಾದ ನಂತರ ಕೂಡ ಭಾರತದಲ್ಲಿ ಸಾಕಷ್ಟು ಭಯೋತ್ಪಾದಕ ದಾಳಿಗಳಾದವು. 2011ರಲ್ಲಿ ಮತ್ತೆ ಮುಂಬೈಯಲ್ಲೇ ಉಗ್ರರ ದಾಳಿಗಳು ನಡೆದವು. ಅಲ್ಲಿ ಸರಣಿ ಸ್ಫೋಟ ಸಂಭವಿಸಿತು. 26 ಮಂದಿ ಸಾವಿಗೀಡಾದರು, 130 ಮಂದಿ ಗಾಯಗೊಂಡರು. ಈ ದಾಳಿ
ಮನಮೋಹನ್ ಸಿಂಗ್ ಅವರನ್ನ ಕೆರಳು ಹಾಗೆ ಮಾಡ್ತಂತೆ. ಇದೇ ಸಂದರ್ಭದಲ್ಲೇ ಬ್ರಿಟನ್ನ ಪ್ರಧಾನಿ ಡೇವಿಡ್ ಕ್ಯಾಮರೂನ್ ಭಾರತಕ್ಕೆ ಭೇಟಿ ಕೊಡ್ತಾರೆ. ಅವತ್ತು ಕ್ಯಾಮರೂನ್ ಅವರ ಮುಂದೆ ತಮ್ಮ ನೋವನ್ನ ತೋಡಿಕೊಂಡಿದ್ದ ಮನಮೋಹನ್ ಸಿಂಗ್, ಭಾರತದ ಮೇಲೆ ಇಂಥ ಇನ್ನೊಂದೇ ಒಂದು ದಾಳಿ ನಡೆದ್ರು ನಾವು ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ರಂತೆ. ಅದನ್ನ ಕ್ಯಾಮರೂನ್ ತಮ್ಮ ಫಾರ್ ದ ರೆಕಾರ್ಡ್ ಅನ್ನೋ ಪುಸ್ತಕದಲ್ಲಿ ದಾಖಲಿಸ್ತಾರೆ. ಆ ಪುಸ್ತಕದಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಸಂತ ಅಂತ ಕರೆದಿರೋ ಕ್ಯಾಮರೂನ್ ಅವರು ಪಾಕಿಸ್ತಾನದ ಉಗ್ರರ ದಾಳಿಗಳಿಂದ ವಿಪರೀತ ಒತ್ತಡಕ್ಕೆ ಸಿಲುಕಿದ್ರು. ಇನ್ನೊಮ್ಮೆ ನಮ್ಮ ಮೇಲೆ ಇಂಥ ದಾಳಿ ಆದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಸೇನಾ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋ ಮಾತುಗಳನ್ನ ಆ ಸಂತ ಆಡಿದ್ರು ಅಂತ ಬರೀತಾರೆ ಡೇವಿಡ್ ಕ್ಯಾಮರೂನ್. ಬಹುಶಃ ಮನಮೋಹನ್ ಸಿಂಗ್ ಅವರ ಈ ಅಪಾರ ತಾಳ್ಮೆಯ ಕಾರಣಕ್ಕೇನೆ ಎಲ್ಲರ ಕಣ್ಣಿಗೂ ಸಂತರ ಹಾಗೆ ಕಾಣಿಸ್ತಾ ಇದ್ರು ಏನೋ. ಅವರ ಮೊದಲ ಅವಧಿಯಲ್ಲಿ ಮುಂಬೈ ಮೇಲೆ ನಡೆದ ದಾಳಿ ಇತ್ತಲ್ಲ, ಅದು ಅತ್ಯಂತ ಅವಮಾನಕರ ದಾಳಿಯಾಗಿತ್ತು. ಅವತ್ತಿಗೆ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದ ಇಸ್ಲಾಮಿಕ್ ಉಗ್ರವಾದವನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ಸರ್ಕಾರದ ವಿರುದ್ಧ ಶುರುವಾಗಿದ್ದ ಜನರ ಅಸಮಾಧಾನವನ್ನ, ಸಿಟ್ಟನ್ನ ಡೈವರ್ಟ್ ಮಾಡೋದಕ್ಕೆ ಮುಂಬೈ ಪೊಲೀಸರನ್ನೇ ಬಳಸಿಕೊಂಡು ಕೇಸರಿ ಭಯೋತ್ಪಾದನೆ ಅನ್ನೋ ಹೊಸ ಟರ್ಮ್ ಅನ್ನ ಶುರು ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರನೇ. ಮುಂಬೈನ ಅವತ್ತಿನ ಪೊಲೀಸ್ ಕಮಿಷನರ್ ಹಸನ್ ಗಫೂರ್ ಅನ್ನೋ ಇನ್ಕಾಂಪಿಟೆಂಟ್ ಅಧಿಕಾರಿಯನ್ನು ಇಟ್ಟುಕೊಂಡು ಬಲಪಂಥೀಯ ಸಂಘಟನೆಗಳ ನಾಯಕರನ್ನ ಬಂಧಿಸುವ ಕೆಲಸ ಅಲ್ಲಿ ನಡೀತಿದ್ರೆ, ಅದೇ ಸಮಯಕ್ಕೆ ಮುಂಬೈ ಮೇಲೆ ಪಾಕ್ ಮೂಲದ ಉಗ್ರರು ದಾಳಿ ಮಾಡಿದ್ರು. ಯಾವ ಪೊಲೀಸ್ ಅಧಿಕಾರಿಗಳು ಕೇಸರಿ ಭಯೋತ್ಪಾದನೆ ಅಂತ ಮಾತಾಡ್ತಾ ಇದ್ರು, ಅದೇ ಅಧಿಕಾರಿಗಳು ಆ ದಾಳಿಯಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಬೇಕಾಗಿ ಬಂತು. ಅದಾದ ನಂತರ ಕೂಡ ಭಾರತದ ಮೇಲೆ ಪಾಕ್ ಮೂಲದ ಉಗ್ರರ ದಾಳಿಗಳೇನು ನಿಲ್ಲಿಲ್ಲ. 2011ರಲ್ಲಿ ಮತ್ತೆ ಮುಂಬೈ ಮೇಲೆ ದಾಳಿ ನಡೀತು. ಆಗ ಭಾರತದ ಪ್ರಧಾನಿ ಹೇಳಿದ್ದು, ಇನ್ನು ಒಂದೇ ಒಂದು ದಾಳಿ ನಡೆದ್ರೆ ನಾವು ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ. ಹಾಗಂತ ಮನಮೋಹನ್ ಸಿಂಗ್ ಬಲಹೀನ ಪ್ರಧಾನಿ ಅಂತಲ್ಲ, ಅವರ ಮೇಲೆ ಒತ್ತಡಗಳು ಅಷ್ಟಿದ್ದು. ಅವರದ್ದು ಸಮ್ಮಿಶ್ರ ಸರ್ಕಾರ ಆಗಿತ್ತು. ಯಥಾ ಪ್ರಕಾರ ಅವರ ಪಕ್ಷಕ್ಕೆ ಅದರದ್ದೇ ಆದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇತ್ತು. ಹೀಗಾಗಿ ಪಾಪ ಮನಮೋಹನ್ ಸಿಂಗ್ ರಂಥ ಪ್ರಧಾನಿ ಕೂಡ ಅಸಹಾಯಕರಾಗಿ ಮುಂದೆ ದಾಳಿ ಆದ್ರೆ ನೋಡ್ಕೋತೀವಿ ಅಂತ ಹೇಳುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಗೆಳೆಯರೆ, ಸಂಸ್ಕಾರ ಅನ್ನೋ ಒಂದು ಅಪೂರ್ವ ಗುಣ ಇರುತ್ತೆ. ಇಲ್ಲಿ ಬ್ರಿಟನ್ನ ಪ್ರಧಾನಿಯ ಕಣ್ಣಿಗೆ ಸಂತರಂತೆ ಕಂಡ ಮನಮೋಹನ್ ಸಿಂಗ್ ಅವರನ್ನ ಪಾಕಿಸ್ತಾನ ಹೇಗೆ ನಡೆಸ್ಕೊಳ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಪಾಕಿಸ್ತಾನ ಭಾರತದ ಮೇಲೆ ಉಗ್ರರ ಮೂಲಕ ದಾಳಿ ನಡೆಸಿದ್ರೂ ಕೂಡ ಅತ್ಯಂತ ಶಾಂತವಾಗಿ, ಯುದ್ಧ ಬೇಡ, ಶಾಂತಿಯ ಮಾತುಕತೆಗಳ ಮೂಲಕ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಂದ್ಕೋತಿದ್ದ ಮನಮೋಹನ್ ಸಿಂಗ್ ರಂಥ ಒಬ್ಬ ಸಜ್ಜನ ಪ್ರಧಾನಿಯನ್ನ ಪಾಕಿಸ್ತಾನದ ಅವತ್ತಿನ ಪ್ರಧಾನಿ ನವಾಜ್ ಶರೀಫ್ ದೇಹ್ತಿ ಔರತ್ ಅಂತ ಕರೆದು ಅವಮಾನ ಮಾಡ್ತಾರೆ. ಅವತ್ತು ಮನಮೋಹನ್ ಸಿಂಗ್ ಪರ ದೊಡ್ಡ ದನಿಯಲ್ಲಿ ಗರ್ಜಿಸಿದ್ದು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಅವರ ಪಕ್ಷದ ಕಾರ್ಯಕರ್ತರು, ನಾಯಕರು ಅಲ್ಲ. ನಾಲಿಗೆ ಮೇಲೆ ಹಿಡಿತಾ ಇರಲಿ ಅಂತ ಅವತ್ತು ಪಾಕಿಸ್ತಾನವನ್ನ ಗದರಿದ್ದು ಭಾರತದ ಇವತ್ತಿನ ಪ್ರಧಾನಿ ಮತ್ತು ಅವತ್ತಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ. ಅಲ್ಲವತ್ತು ನವಾಜ್ ಶರೀಫ್ ಪಾಕಿಸ್ತಾನದಲ್ಲಿ ಕೆಲ ಪತ್ರಕರ್ತರೊಂದಿಗೆ ಉಪಹಾರ ಸೇವಿಸ್ತಾ ಇದ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಇಂಥ ಮಾತನ್ನಾಡಿದ್ರಂತೆ. ಸಿಂಗ್ ಅಮೆರಿಕಾದ ಅಧ್ಯಕ್ಷ ಬರಾಕ್ ಒಬಾಮಾ ಬಳಿ ನವಾಜ್ಗೆ ಬುದ್ಧಿ ಹೇಳಿ ಪಾಕಿಸ್ತಾನದಿಂದ ನಮ್ಮ ದೇಶದ ಮೇಲೆ ಆಗ್ತಾ ಇರೋ ಭಯೋತ್ಪಾದಕ ದಾಳಿಗಳು ಕಡಿಮೆ ಆಗ್ತಾ ಇಲ್ಲ, ಅದನ್ನ ನಿಯಂತ್ರಿಸೋದಿಕ್ಕೆ ಹೇಳಿ ಅಂತ ಕೇಳಿದ್ರಂತೆ. ಇದು ಗೊತ್ತಾಗಿ ನವಾಜ್ ಅಪ್ಸೆಟ್ ಆಗಿದ್ರು. ಹೀಗಾಗಿ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಹಳ್ಳಿ ಹೆಂಗಸು, ಚಾಡಿಕೋರ ಹೆಂಗಸು ಅನ್ನೋ ಪದವನ್ನ ಬಳಸಿದ್ರು ಅಂತ ಹೇಳಲಾಗತ್ತೆ. ಈ ವಿಷಯದ ಬಗ್ಗೆ 2013ರಲ್ಲಿ ಅವತ್ತಿನ ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಗುಜರಾತ್ನ ಅವತ್ತಿನ ಮುಖ್ಯಮಂತ್ರಿ ಕೂಡ ಆಗಿದ್ದ ನರೇಂದ್ರ ಮೋದಿ ನವಾಜ್ ಶರೀಫ್ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ನಡೆಸ್ತಾರೆ. ನಮ್ಮಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರಬಹುದು, ಸೈದ್ಧಾಂತಿಕ ಭೇದಗಳು ಇರಬಹುದು. ಹಾಗಂತ ನಮ್ಮ ದೇಶದ ಪ್ರಧಾನಿಯನ್ನ ಯಾವನೋ ಹೊರಗಿನವನು ಅವಮಾನಿಸಿದ್ರೆ ಸಹಿಸಿಕೊಂಡು ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿನ 120 ಕೋಟಿ ಜನ ಕೂಡ ತಮ್ಮ ಪ್ರಧಾನಿಗಾದ ಅವಮಾನವನ್ನ ಸಹಿಸೋದಿಲ್ಲ ಅಂತ ಮೋದಿ ಅವತ್ತು ಅಬ್ಬರಿಸಿದ್ರು. ಇದು ಸಿಂಗ್ ಬಗ್ಗೆ ಮೋದಿಗೂ ಇದ್ದ ಗೌರವ. ಆದರೆ ಪಾಕಿಸ್ತಾನ ಯಾವತ್ತೂ ಮನಮೋಹನ್ ಸಿಂಗ್ ಅವರ ತಾಳ್ಮೆ, ಸಹನೆ, ಒಳ್ಳೆತನಗಳನ್ನ ಗೌರವಿಸಲೇ ಇಲ್ಲ. ಇವರು ಏನೇ ಶಾಂತಿ ಸಂಧಾನ ಅಂತ ಹೋದ್ರು ಅವರು ಭಾರತದ ಬೆನ್ನಿಗೆ ಚೂರಿ ಹಾಕೋದನ್ನ ನಿಲ್ಲಿಸಲೂ ಇಲ್ಲ. ಇದೆಲ್ಲ ಈಗ ನೆನಪಾಗೋದಿಕ್ಕೆ ಮನಮೋಹನ್ ಸಿಂಗ್ ಅವರ ಅಗಲಿಕೆ ಒಂದೇ ಕಾರಣ ಅಲ್ಲ. ಇದೇ ಸಂದರ್ಭದಲ್ಲಿ ಅಂದ್ರೆ ಮನಮೋಹನ್ ಸಿಂಗರ ಇಹಲೋಕ ಯಾತ್ರೆ ಮುಗಿದ ಸಂದರ್ಭದಲ್ಲೇ ಪಾಕಿಸ್ತಾನದಿಂದ ಕೂಡ ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಹಫೀಜ್ ಸಯೀದ್ನ ಸಂಬಂಧಿ ಮತ್ತು ಜಮಾತ್ ಉದ್ ದವಾ ಸಂಘಟನೆಯ ನಾಯಕ ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಮಕ್ಕಿ ಸಾವಿಗೀಡಾದ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಕ್ಕಿ ಶುಕ್ರವಾರ ಹೃದಯಾಘಾತಕ್ಕೆ ತುತ್ತಾಗಿ ಸಾವಿಗೀಡಾದಂತೆ. ಮನಮೋಹನ್ ಸಿಂಗ್ ಅವರ ಮೊದಲ ಅವಧಿಯಲ್ಲಿ ಅಂದ್ರೆ 2008ರಲ್ಲಿ ಮುಂಬೈ ಮೇಲೆ ನಡೆದ ಉಗ್ರರ ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಈ ಅಬ್ದುಲ್ ರೆಹಮಾನ್ ಮಕ್ಕಿ ಕೂಡ ಒಬ್ಬ. ಪಾಕಿಸ್ತಾನದ ಮೇಲೆ FATFನ ಕೆಂಗಣ್ಣು ಬಿದ್ದ ನಂತರ ಈ ಮಕ್ಕಿಯ ವಿರುದ್ಧ ಅಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗಿ ಇವನೊಂದಷ್ಟು ವರ್ಷಗಳ ಕಾಲ ಜೈಲಲ್ಲಿದ್ದು ಬಿಡುಗಡೆಯಾಗಿ ಬಂದಿದ್ದ. ಆನಂತರ
ನಂತರ ಇವನು ಹೆಚ್ಚು ಸುದ್ದಿಯಲ್ಲಿರಲಿಲ್ಲ. ಈ ಪ್ರೊಫೆಸರ್ ಮಕ್ಕಿ ಅಮೆರಿಕದ ಭಯೋತ್ಪಾದಕರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದ. ಅವನನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕನನ್ನಾಗಿ ಘೋಷಿಸೋದಕ್ಕೆ ಸಾಕಷ್ಟು ಬಾರಿ ಅಮೆರಿಕ ಹಾಗೂ ಭಾರತಗಳು ಪ್ರಯತ್ನ ಪಟ್ಟವು. ಆದರೆ ಚೈನಾ ಅದಕ್ಕೆ ಅಡ್ಡಿ ಉಂಟು ಮಾಡ್ತಾ ಬಂತು. ಕಡೆಗೆ ಕಳೆದ ವರ್ಷ ಇವನ ಹೆಸರನ್ನು ಅಂತಾರಾಷ್ಟ್ರೀಯ ಉಗ್ರರ ಪಟ್ಟಿಗೆ ಸೇರಿಸಲಾಯಿತು. ಅವನ ಮೇಲೆ ಪ್ರಯಾಣದ ನಿರ್ಬಂಧಗಳಿದ್ದು, ಹೀಗಾಗಿ ಪಾಕಿಸ್ತಾನದಲ್ಲೇ ಅವನು ಉಳ್ಕೊಂಡಿದ್ದ. ಹೆಚ್ಚು ಅಂದರೆ ಅಫ್ಘಾನಿಸ್ತಾನಕ್ಕೆ ಹೋಗಿ ಬರ್ತಿದ್ದ. ಇಷ್ಟಾದರೂ ಲಷ್ಕರ್ ಎ ತೈಬಾ ಮತ್ತು ಜಮಾತ್ ಉದ್ ದವಾ ಸಂಘಟನೆಗಳಿಗಾಗಿ ಸುಮಾರು $2.5 ಲಕ್ಷ ಹಾಗೂ ಆ ಸಂಘಟನೆಗಳು ನಡೆಸುವ ಮದರಸಾಗಳಿಗೆ $2 ಲಕ್ಷ ದೇಣಿಗೆಯನ್ನು ಸಂಗ್ರಹಿಸಿ ಇವನು ಕೊಟ್ಟಿದ್ದ ಅಂತ ಅಮೆರಿಕದ ದಾಖಲೆಗಳು ಹೇಳುತ್ತವೆ. ಸಾಕಷ್ಟು ವರ್ಷಗಳ ಕಾಲ ಜೈಲಲ್ಲಿದ್ದ ಮಕ್ಕಿ ಇತ್ತೀಚೆಗಷ್ಟೇ ಹೊರಬಂದಿದ್ದ. ಅವನ ಆರೋಗ್ಯ ಕೆಟ್ಟಿತ್ತು. ಹೀಗಾಗಿ ಆಸ್ಪತ್ರೆಗೆ ದಾಖಲಾದವನು ಲಾಹೋರ್ನಲ್ಲಿ ಸಾವಿಗೀಡಾದ ಅಂತ ಹೇಳಲಾಗ್ತಾ ಇದೆ. ಹಾಗೆ ಪಾಕಿಸ್ತಾನ ಮೂಲದ ಇನ್ನೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ಗೆ ಕೂಡ ಹೃದಯಾಘಾತವಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಆದ್ರೆ ಅವನು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಕಾಣಿಸ್ಕೊಂಡಿದ್ದ. ಭಾರತದ ವಿರುದ್ಧ ಮತ್ತೆ ವಿಷ ಕಾರಿದ್ದ. ಕಾಶ್ಮೀರಕ್ಕಾಗಿ ಯುದ್ಧ ಮಾಡೋದಾಗಿ ಬೋಗಳಿದ್ದ. ಈಗ ಅವನಿಗೆ ಹೃದಯಾಘಾತ ಆಗಿದೆ. ಅಫ್ಘಾನಿಸ್ತಾನದಿಂದ ವೈದ್ಯಕೀಯ ಚಿಕಿತ್ಸೆಗಾಗಿ ಅವನನ್ನು ಪಾಕಿಸ್ತಾನಕ್ಕೆ ಕರೆತರಲಾಗಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಬಹುಶಃ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರೋದಕ್ಕೆ ಈ ಹೃದಯಾಘಾತ ಮತ್ತು ಚಿಕಿತ್ಸೆ ಅನ್ನೋದು ಒಂದು ನೆಪ ಕೂಡ ಆಗಿರಬಹುದು. ಯಾಕೆಂದ್ರೆ ಉಗ್ರರು ಪಾಕಿಸ್ತಾನದಲ್ಲಿ ಕಾಣಿಸ್ಕೊಂಡ್ರೆ ಮತ್ತೆ FATFನ ಕೆಂಗಣ್ಣು ಆ ದೇಶದ ಮೇಲೆ ಬೀಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಲ್ಲಿ ಪಾಕ್ ವೈದ್ಯಕೀಯ ನೆರವು ಚಿಕಿತ್ಸೆಯ ಹೆಸರಲ್ಲಿ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ರೆ ಅಚ್ಚರಿ ಪಡಬೇಕಿಲ್ಲ. ಆದರೆ 2008ರ ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬ ಮಾತ್ರ ಸಾವಿಗೀಡಾಗಿದ್ದಾನೆ ಅನ್ನೋದು ಖಚಿತವಾದ ಸುದ್ದಿ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.